KEAಗೆ ಎಲೆಕ್ಷನ್ ನಡೆದಿದೆ. ಇದರಲ್ಲಿ ನಾವು 2 ತಂಡ ಆಗಿ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ. ಅದರಲ್ಲಿ ನನ್ನ ಬಹುಮತದಿಂದ ಸುಮಾರು 48 ಮತಗಳಿಂದ ಅವರು ಅತ್ಯಧಿಕ ಮತಗಳಿಂದ ನನ್ನ ಜಯಶೀಲರಾಗಿ ಮಾಡಿದ್ದಾರೆ. ಸೊ ದಿಸ್ ಅನ್ ಆಪರ್ಚುನಿಟಿ ಟು ಸರ್ವ್ ಮೈ ಇಂಜಿನಿಯರ್ ಫ್ರೆಟರ್ನಿಟಿ. ಅವರು ನನ್ನ ಸಕಲ ಪ್ರಯತ್ನನ ನಾನು ಮಾಡ್ತೀನಿ. ಮತ್ತು ನಮ್ಮೆಲ್ಲ ಆಫೀಸ್ ಬೇರರ್ಸ್ನೂ ಅವ್ರನ್ನ ಕಾನ್ಫಿಡೆನ್ಸಿಗೆ ತಗೊಂಡು ಇದನ್ನು ಒಂದು ಸುಗಮವಾಗಿ ಕೆಲಸಗಳು ಮಾಡಿ ಒಂದು ಪಾರದರ್ಶಕವಾಗಿ ಮತ್ತು ಅಕೌಂಟಬಿಲಿಟಿ ಇವೆರಡನ್ನ ನಾವು ಇಟ್ಕೊಂಡು ಕೆಲಸ ಮಾಡ್ತೀವಿ. ಸೊ ಇದರಲ್ಲಿ ಯಾವುದೇ ಒಂದು ಸಂಶಯ ಪಡೋದು ಬೇಡ. ಸೊ ಇಷ್ಟು ಹೇಳ್ತಾ ಹೊಸ ಮೆಂಬರ್ಶಿಪ್ ಎಷ್ಟು ಜನ ಮಾಡ್ತಾರೆ? ಸೊ ಈಗ 1400 ಜನ ಮೆಂಬರು, ಮುಖ್ಯವಾಗಿ ಇಲಾಖೆ PWDಯಿಂದನೇ ಹೆಚ್ಚಿಗೆ ಜನ ಮೆಂಬರ್ ಆಗವ್ರೆ. ನಮ್ಮಲ್ಲಿ ಇರಿಗೇಷನ್ನು RDPR ಇವೆಲ್ಲ ಏನಂದರೆ ರಾಜ್ಯ ವ್ಯಾಪ್ತಿ ಇರೋದ್ರಿಂದ ಅವ್ರು ಯಾರೂ ಸಹ ಇದಕ್ಕೆ ಸದಸ್ಯರಾಗಿಲ್ಲ. ಅವ್ರನ್ನೆಲ್ಲ ಒಂದು ಈ ಸದಸ್ಯ ಒಂದು ನೋಂದಣಿ ಮಾಡೋ ಕಾರ್ಯಕ್ರಮನ ಅಭಿಯಾನನ ಕೈಗೊಂಡು ಅವ್ರನ್ನೂ ಸಹ ಇದಕ್ಕೆ ಸೇರಿಸ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ಒಂದು 2000ವರೆಗೂ ಮೆಂಬರ್ಶಿಪ್ ಮಾಡೋದಕ್ಕೆ ನಾವು ಒಂದು ಪ್ರಯತ್ನ ಮಾಡ್ತೀವಿ. ಕರ್ನಾಟಕ ಇಂಜಿನಿಯರ್ಸ್ ಅಕಾಡೆಮಿ. ಸೊ ಈ ಒಂದು ಅಕಾಡೆಮಿಯ ಎಲೆಕ್ಷನ್ಸ್ ಆಫ್ ದ ಮ್ಯಾನೇಜ್ಮೆಂಟ್ ಕಮ್ಯುನಿಟಿ 2025-27 ಈ ಒಂದು ಸಾಲಿನ ಪ್ರಸ್ತುತ ಚುನಾವಣೆಗಳು ಯಶಸ್ವಿಯಾಗಿ ನಡೆದಿದೆ ಅಂತಾನೆ ಹೇಳ್ಬೋದು. ಸುಮಾರು 1000ಕ್ಕೂ ಹೆಚ್ಚು ಓಟ್ ಇರುವಂತಹ ಈ ಒಂದು ಅಸೋಸಿಯೇಷನ್, ಇಂಜಿನಿಯರ್ ಅಸೋಸಿಯೇಷನ್ ಪ್ರಸ್ತುತ ಸಾಲಿನಲ್ಲಿ ಆಲ್ಮೋಸ್ಟ್ 60 to 70% ಆಫ್ ದ ಓಟ್ ಆಗಿದೆ. ಸೊ ತುಂಬಾ ಯಶಸ್ವಿಯಾಗಿ ಜರುಗಿದೆ ಅಂತಾನೆ ಹೇಳ್ಬೋದು. ಸೊ ಈ ಕುರಿತು ನಮ್ಮೊಟ್ಟಿಗೆ ಒಂದು ಪ್ರೆಸಿಡೆಂಟ್ ಆಗಿರುವಂತಹ ಮಾಧವ್ ಅವರು ಸುಮಾರು 25 ವರ್ಷದಿಂದ ಈ ಒಂದು ಇಂಜಿನಿಯರ್ ಅಕಾಡೆಮಿಗೆ ತಮ್ಮದೇ ಆದ ಒಂದು ಕೊಡುಗೆ ನೀಡಿರುವಂತರು, ಮತ್ತೆ ಮಾದರಿಯಾಗಿ ಒಂದು ಅಡ್ಮಿನಿಸ್ಟ್ರೇಷನ್ ಮಾಡೋ ಮುಖಾಂತರ ಆಗಿರ್ಬೋದು, ಅವರು ಒಂದು ಹಲವಾರು ವಿಚಾರನ ಕುರಿತು ಮತ್ತೆ ಇಂಜಿನಿಯರ್ಸ್ಗೆ ಮತ್ತೆ ಅವ್ರ ಮಕ್ಕಳಿಗೆ ಸೌಲಭ್ಯಗಳ ಕುರಿತಾಗಿರ್ಬೋದು, ಇಲ್ಲಿನ ಸ್ಥಳೀಯವಾಗಿ ಏನೇನ್ ಮಾಡ್ಬೇಕಾಗತ್ತೆ, ಸೊ ಏನೇನ್ ಸೌಕರ್ಯಗಳು ಕೊಡ್ಬೇಕಾಗತ್ತೆ ಮುಂಬರುವ ದಿನಗಳಲ್ಲಿ ಅನ್ನೋ ವಿಚಾರ ಕುರಿತು ಮತ್ತೆ ಮುಂಬರುವ ಯೋಜನೆಗಳ ಕುರಿತು ಅವರ ಅಭಿಪ್ರಾಯ ಮತ್ತೆ ಕೂಲಂಕುಷವಾಗಿ ಅವರ ಒಂದು ಮಾತಾಗಿತ್ತು ನಮ್ಮೊಟ್ಟಿಗೆ ಹಂಚಿಕೊಂಡ್ರು ಅಂತಾನೆ ಹೇಳ್ಬೋದು. ಮಾಡಿದ್ದಾರೆ. ಈ ಚುನಾವಣೆ ಯಾವುದೇ ರೀತಿಯ ಗೊಂದಲದಿಂದನೇ ಎಲೆಕ್ಷನ್ ಕಮಿಷನ್ ಅವರು ಚುನಾವಣೆ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಮ್ಮ ಧನ್ಯವಾದಗಳನ್ನ ನಾವು ಹೇಳ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ನಮ್ಮ ಪ್ರತಿಯೊಬ್ಬ ಮತದಾರರಿಗೂ, ನಮ್ಮ ಸಹೋದ್ಯೋಗಿಗಳಿಗೂ, ಇಂಜಿನಿಯರ್ ಎಲ್ಲ ಪ್ರತಿಯೊಂದು ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ಇಂಜಿನಿಯರ್ ಸದಸ್ಯರಿಗೂ ನಾನು ಈ ಮೂಲಕ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಮ್ಮದು ಬಂದ್ಬಿಟ್ಟು ನಂಜಪ್ಪನವರು ಅಧ್ಯಕ್ಷತೆಯಲ್ಲಿ ನಾವು ಚುನಾವಣೆ ಎದುರಿಸಿದ್ದೀವಿ. ನಮ್ಮ ಒಂದು ಸಿಂಡಿಕೇಟು 15ರಲ್ಲಿ 10 ಜನ ನಾವು ಆಯ್ಕೆಯಾಗಿದ್ದೀವಿ. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಕಾರ್ಯದರ್ಶಿ, ಜಂಟಿ ಕಾರ್ಯದರ್ಶಿ, ಖಜಾಂಚಿ 5 ಜನದಲ್ಲಿ 3 ಜನ ನಮ್ಮ ಟೀಮ್ನಲ್ಲಿ ಗೆದ್ದಿದ್ದೀವಿ. ಕಾರ್ಯದರ್ಶಿ ರಾಮಚಂದ್ರ ಮೂರ್ತಿಯವರು ಹಾಗೂ ಪ್ರಭಾಕರ್ ಟ್ರೆಷರರ್ ಅವರು, ಆಮೇಲೆ ಸತೀಶ್ ಜಂಟಿ ಕಾರ್ಯದರ್ಶಿ ನಮ್ಮ ಟೀಮ್ನಿಂದ ಗೆದ್ದಿದ್ದಾರೆ. ಮಾಧವ್ ಮತ್ತು ವೈಸ್ ಪ್ರೆಸಿಡೆಂಟ್ ಗುರ್ಜಿ ಅವರು ನಮ್ಮ ಅಪೋನೆಂಟ್ ಟೀಮಲ್ಲಿ ಗೆದ್ದಿದ್ದಾರೆ. ಆದರೂ ಸಹ ಅವರೆಲ್ಲ ನಾವು ಒಟ್ಟಾಗಿ ಕೆಲಸ ಮಾಡ್ತೀವಿ. ಇದರಲ್ಲಿ ಯಾವುದೇ ರೀತಿಯ ಭೇದ ಭಾವ, ರಾಜಕೀಯ ಇಲ್ಲ. ಇದು ಈ ಒಂದು ಸಂಸ್ಥೆ ಕರ್ನಾಟಕ ಇಂಜಿನಿಯರ್ಸ್ ಅಕಾಡೆಮಿ ಏನಿದೆಯೋ ಈ ಒಂದು ಸಂಸ್ಥೆನಲ್ಲಿ ನಾವೆಲ್ಲ ನಿಷ್ಠಾವಂತರಾಗಿ ಪ್ರತಿಯೊಬ್ಬರು ಸದಸ್ಯರ ಒಂದು ಕಷ್ಟ ಸುಖಗಳು, ಸಹಕಾರಗಳಲ್ಲಿ ಅವ್ರದ್ದು ಏನಿದೆಯೋ ಅದನ್ನ ನಾವೆಲ್ಲ ಈಡೇರಿಸ್ತೀವಿ, ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಹೇಳೋದು. 27ನೇ ಸಾಲಿನ ಒಂದು ಚುನಾವಣೆ ನಡೀತು ಅಂತಾನೆ ಹೇಳ್ಬೋದು. ಇಂಜಿನಿಯರ್ಸ್ ಆಲ್ ಓವರ್ ದ ಸ್ಟೇಟ್ ಆಲ್ಮೋಸ್ಟ್ 1000ಕ್ಕೂ ಹೆಚ್ಚು ಇಂಜಿನಿಯರ್ಸ್ ಈ ಒಂದು ಮತದಾನದಲ್ಲಿ, ಸೊ ಇವತ್ತು ಚುನಾವಣೆ ನಡೀತು. ಈ ಒಂದು ಮತದಾನದಲ್ಲಿ ಆಲ್ಮೋಸ್ಟ್ 60 to 70% ಆಫ್ ದ ಒಂದು ವೋಟ್ ಆಗಿದೆ. ಸೊ ಅಲ್ಲಿ ಆಲ್ಮೋಸ್ಟ್ ಹಲವಾರು ಒಂದು ಚುನಾವಣೆಗೆ ಸ್ಪರ್ಧಿಸಿ ಗೆದ್ದಿರುವಂತಹ ಹಲವಾರು ಮಹನೀಯರನ್ನ ನಾವು ನೋಡ್ಬೋದು. ಆಲ್ಮೋಸ್ಟ್ ವಿವರವಾಗಿ ನಮ್ಮೊಟ್ಟಿಗೆ ಅವರ ಅಭಿಪ್ರಾಯ ಮತ್ತೆ ಒಂದು ಪ್ರಸ್ತುತ ಒಂದು ಸಾಲಿನಲ್ಲಿ ಏನಾಗಬೇಕು ಕೆಲಸಗಳಾಗಿರ್ಬೋದು, ಮುಂಬರುವ ದಿನಗಳಲ್ಲಿ ಯೋಜನೆಗಳಾಗಿರ್ಬೋದು, ಮತ್ತೆ ಇಂಜಿನಿಯರ್ಸ್ ಮಕ್ಕಳಿಗೆ ಆಗ್ಬೇಕಂತ ಒಂದು ಸೌಲಭ್ಯ ಸೌಕರ್ಯಗಳನ್ನ ಕುರಿತು, ಮತ್ತೆ ಇಲ್ಲಿ ಸ್ಥಳೀಯವಾಗಿ ಪಾರ್ಕಿಂಗ್ ಆಗಿರ್ಬೋದು, ಮತ್ತೆ ಕೆಲವೊಂದು ಸಣ್ಣ ಪುಟ್ಟ ಚೇಂಜಸ್ ಮಾಡುವ ನಿಟ್ಟಿನಲ್ಲಿ ಅವರ ಒಂದು ಪ್ರಣಾಳಿಕೆ ಆಗಿತ್ತು. ಸೊ ಆ ನಿಟ್ಟಿನಲ್ಲಿ ಈಡೇರಿಸುವ ನಿಟ್ಟಿನಲ್ಲಿ ಕೆಲಸಗಳು ಮುಂಬರುವ ದಿನಗಳಲ್ಲಿ ಮಾಡ್ತೀವಿ ಅನ್ನೋ ಒಂದು ಭರವಸೆ ಮತ್ತೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿರೀಕ್ಷಿಸಿ. ನಮಸ್ತೆ.